ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ ಸರ್ಕಾರದಿಂದ ಎಸ್ಟಿ ಸಮುದಾಯಕ್ಕೆ ಅನ್ಯಾಯವಾಗ್ತಾ ಇದೆ ಅಂತ ಹೇಳಿ ವಿಧಾನಸೌಧದಲ್ಲಿ ಮಾಜಿ ಶಾಸಕ ರಾಜುಗೌಡ ಆರೋಪವನ್ನ ಮಾಡಿದ್ದಾರೆ. ಬಿಜೆಪಿ ಸರ್ಕಾರ ವಾಲ್ಮೀಕಿ ಸಮಾಜಕ್ಕೆ ಮೀಸಲಾತಿಯನ್ನ ನೀಡಿತ್ತು, ಆದ್ರೆ ಈಗ ಅನ್ಯಾಯ ಆಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಮಲತಾಯಿ ಧೋರಣೆ ಮಾಡ್ತಾ ಇದೆ. ಸಿದ್ದರಾಮಯ್ಯ ಭೇಟಿ ಮಾಡೋದಕ್ಕೆ ಅವಕಾಶವನ್ನ ಕೇಳಿದ್ವಿ, ಸಿದ್ದರಾಮಯ್ಯನವರು ಸ್ಪಂದಿಸಿಲ್ಲ ಅಂತ ಹೇಳಿದ್ರೆ ನಾವು ಮುಂದಿನ ದಿನಗಳಲ್ಲಿ ಹೋರಾಟವನ್ನ ಮಾಡ್ತೇವೆ. ಹಿಂದಿನ ಸರ್ಕಾರ ವಾಲ್ಮೀಕಿ ಸಮಾಜಕ್ಕೆ 3% ಇರೋದನ್ನ 7% ಮೀಸಲಾತಿ ಮಾಡಿತ್ತು. ಕಾಂಗ್ರೆಸ್ ಸರ್ಕಾರ ಎಲ್ಲಾ ಎಸ್ಟಿ ವರ್ಗಕ್ಕೆ ಮೋಸ ಮಾಡ್ತಾ ಇದೆ. ಕೋರ್ಟ್ ಸ್ಟೇ ಕೊಟ್ಟಿದ್ದು ಉದ್ಯೋಗ ಅವಕಾಶಕ್ಕೆ, ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ 3% ಮೀಸಲಾತಿ ಮಾಡುವಂತ ಕೆಲಸವನ್ನ ಸರ್ಕಾರ ಮಾಡುತ್ತೆ. ರಮೇಶ್ ಜಾರಕಿಹೊಳಿ ಹಾಗೂ ಶ್ರೀರಾಮುಲು ನೇತೃತ್ವದಲ್ಲಿ ಹೋರಾಟದ ರೂಪುರೇಷೆಯ ಬಗ್ಗೆ ಚರ್ಚೆಯನ್ನ ಮಾಡಿದ್ದೇವೆ. ಎಸ್ಟಿ ಸಮುದಾಯಕ್ಕೆ ಯಾವ ರೀತಿ ನ್ಯಾಯ ಸಿಗಬೇಕು ಎನ್ನುವ ಕುರಿತಂತೆಯೂ ಕೂಡ ಚರ್ಚೆಯನ್ನ ಮಾಡಿದ್ದೇವೆ. ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡೋದಕ್ಕೆ ಸಮಯದ ಅವಕಾಶವನ್ನ ಕೇಳಿದ್ದೇವೆ. ಒಂದು ವೇಳೆ ಸಿಎಂ ಸಿದ್ದರಾಮಯ್ಯನವರು ಇದಕ್ಕೆ ಏನಾದರೂ ಸ್ಪಂದನೆಯನ್ನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಹೋರಾಟವನ್ನ ಮಾಡಬೇಕು ಅದನ್ನು ನಾವು ಮಾಡ್ತೇವೆ ಅಂತ ಹೇಳಿ ವಿಧಾನಸೌಧದಲ್ಲಿ ಮಾಜಿ ಶಾಸಕ ರಾಜುಗೌಡ ಈ ರೀತಿಯಾಗಿ ಕಿಡಿಕಾರಿದ್ದಾರೆ. ಉದ್ದೇಶ ಏನಪ್ಪ ಅಂತಂದರೆ, ಈ ಸರ್ಕಾರ ಆದಮೇಲೆ ಎಸ್ಟಿ ಸಮಾಜಕ್ಕೆ, ವಾಲ್ಮೀಕಿ ಸಮಾಜಕ್ಕೆ ಸ್ಪೆಷಲಾಗಿ ಎಸ್ಟಿ ಇದರಲ್ಲಿ ರಿಸರ್ವೇಷನ್ 3% ಇದ್ದಿದ್ದು 7% ಹಿಂದಿನ ಸರ್ಕಾರ ಮಾಡಿದ್ದು. ಆದರೆ ಈ ಸರ್ಕಾರ, ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅದನ್ನು ಮಾಡಲಾದ ಒಂದು ಉದ್ದೇಶದಿಂದ ಕೋರ್ಟ್ನಲ್ಲಿ ಸ್ಟೇ ಇದೆ ಅಂತ ನಾವೇ ಹೇಳಿ ಇವತ್ತು ಎಲ್ಲ ಎಸ್ಟಿ ವರ್ಗದಲ್ಲಿ ಅನ್ಯಾಯ ಮಾಡ್ತಿದ್ದಾರೆ. ಆ ಅನ್ಯಾಯ ವಿರುದ್ಧ ಯಾವ ಥರ ಹೋರಾಟ ಮಾಡಬೇಕು ಮತ್ತು ಕೋರ್ಟು ಸ್ಟೇ ಕೊಟ್ಟಿರೋದು